ಅದನ್ನು ನೀವು ನೇಮಕಾತಿ ಮಾಡಬೇಕು ಅಂತೇಳಿ ಸೆಪ್ಟೆಂಬರಲ್ಲಿ ಹೈಕೋರ್ಟ್ನಲ್ಲಿ ಒಂದು ಆದೇಶ ಬಂತು. ಸರ್ಕಾರ ಇವತ್ತು ಯಾರು ಎಷ್ಟು ಜನ UGC ಕ್ವಾಲಿಫಿಕೇಷನ್ ಇಲ್ಲದೆ ಇರ್ತಕ್ಕಂಥವ್ರ ಮಾಹಿತಿ ನಮ್ಮಲ್ಲಿ ಸುಮಾರು 5,500 ಜನ ಇದ್ದಾರೆ. ಅವರು ಹಲವಾರು ವರ್ಷಗಳಿಂದ ಅವರು ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ಹಿಂದೆ ಸರ್ಕಾರದಲ್ಲಿ 2022ರಲ್ಲಿ 3 ವರ್ಷ ಅವಕಾಶ ಕೊಟ್ಟಿತ್ತು. KSET ಅಥವಾ ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾಡಬೇಕು ಅಂತಕ್ಕಂಥ ಅವಕಾಶ ಕೊಟ್ಟಿತ್ತು. ಆದರೆ KSETದು 1 ವರ್ಷ ನಡೀಲಿಲ್ಲ, ಪರೀಕ್ಷೆ 1-1.5 ವರ್ಷ. ನಮ್ಮ ಸರ್ಕಾರ ಬಂದುಬಿಟ್ಟೆ ಈಗ KSET 2 ಬಾರಿ ಪರೀಕ್ಷೆಗಳನ್ನು ಮಾಡಿದ್ದೀವಿ. ಆದರೂ ಭಾಳಷ್ಟು ಜನ ಅದನ್ನು ಉತ್ತೀರ್ಣ ಆಗುವಂಥದ್ದಕ್ಕೆ ಅಷ್ಟು ಸುಲಭದ ವಿಚಾರ ಅಲ್ಲ. ನಿಮಗೆ ಗೊತ್ತಿದೆ, 1 ಲಕ್ಷಕ್ಕಿಂತ ಹೆಚ್ಚು ಜನ ಅರ್ಜಿ ಹಾಕಿದ್ರು. 89,000 ಜನ ಪರೀಕ್ಷೆಯಲ್ಲಿ ಪರೀಕ್ಷೆ ಬರೆದಿದ್ರು. ಕೇವಲ 6.5%, 7% ಮಾತ್ರ ಮಾಡಬೇಕು ಅಂತಕ್ಕಂಥ ನಿಯಮ ಇರೋದ್ರಿಂದ 6,200 ಜನ ಮಾತ್ರ ಇದಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ. ಅದರಿಂದ ನಾವು ಅವರಿಗೆ ಅನ್ಯಾಯ ಆಗಬಾರ್ದು ಅನ್ನತಕ್ಕಂಥ ನಿಟ್ಟಿನಲ್ಲಿ ನಾವು ಅಪೀಲ್ ಹಾಕಿದ್ವಿ ಕೋರ್ಟಲ್ಲಿ, ಹೈಕೋರ್ಟಲ್ಲಿ. ಅಪೀಲ್ ನಮಗೆ ಜನವರಿ 10ನೇ ತಾರೀಕು ಡೇಟ್ ಹಾಕಿದ್ರು ಮಾನ್ಯ ಮುಖ್ಯ ನ್ಯಾಯಾಧೀಶರ ಒಂದು ಕೋರ್ಟಲ್ಲಿ. ಮತ್ತು ಈಗ 15ನೇ ತಾರೀಕು ಬರ್ತಾ ಇದೆ. ಆದರೂ ಈಗ ನಮಗೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳಿಗೆ ಭಾಳಷ್ಟು ಕಡೆ ತೊಂದರೆ ಆಗಿದೆ, ವರ್ಕ್ಲೋಡ್ ಕ್ರಿಯೇಟ್ ಆಗಿದೆ. ಯಾಕಂದರೆ ನೇಮಕಾತಿ ಪ್ರಕ್ರಿಯೆ ಮಾಡಿದ್ವಿ. ಅಸಿಸ್ಟೆಂಟ್ ಪ್ರೊಫೆಸರ್ಸ್ 1,116 ಜನರು ನೇಮಕಾತಿ ಪ್ರಕ್ರಿಯೆ ಮಾಡಿದ್ದೀವಿ. ಸ್ಥಾನಪಲ್ಲಟಗಳಾಗಿದೆ. ಇದು ಒಂದು ಕಡೆ ವಿದ್ಯಾರ್ಥಿಗಳ ಬೇಡಿಕೆ ಇದೆ, ನಮಗೆ ಶಿಕ್ಷಕರು ಇಲ್ಲ, ತೊಂದರೆ ಆಗ್ತಿದೆ, ಸೆಮಿಸ್ಟರ್ ಎಕ್ಸಾಮ್ ಬಂದಿದೆ ಅಂತ. ಒಂದು ಕಡೆ ಅವರ ಒತ್ತಡ, ಒಂದು ಕಡೆ 5,500 ಜನ ಹೊರಗುಳಿತಾರೆ ಅಂತಕ್ಕಂಥ ಒತ್ತಡ. ಆದರೆ ಜವಾಬ್ದಾರಿಯುತ ಸರ್ಕಾರವಾಗಿ ನಾವು ಅವರ ಪರವಾಗಿ ಕೋರ್ಟಲ್ಲಿ ಅಪೀಲ್ ಹಾಕಿದ್ದೀವಿ. ಕೋರ್ಟಲ್ಲಿನ ನಮಗೆ ಸೂಕ್ತವಾದಂಥ ಸೂಚನೆ ನಿರ್ದೇಶನ ಬಂದಿಲ್ಲ. ಆದರೂ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ. ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಮತ್ತಷ್ಟು ಸಮಯ ವ್ಯರ್ಥ ಮಾಡುವಂಥದ್ದಕ್ಕೆ ಏನೋ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಆದರೂ ನಮ್ಮ ಪ್ರಯತ್ನ ಮುಂದುವರಿಸ್ತೀವಿ. ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಯಾವ ರೀತಿ ತಪ್ಪು ಅಂತ ನೀವು ಭಾವಿಸ್ತೀವಿ? ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಮತ್ತೊಂದು ಪ್ರಶ್ನೆ ಈಗ ಎಲ್ಲೂ ಉದ್ಭವ ಆಗಿದೆ. ಮುಖ್ಯಮಂತ್ರಿಗಳು ಭಾಳ ಇವತ್ತು ಗಟ್ಟಿಯಾಗಿ ಆಡಳಿತವನ್ನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇಡೀ ಸಂಪುಟ ಮತ್ತು ಶಾಸಕರು ಏನಿವತ್ತು 140